ಸ್ನೇಹಿತರೆ ನಮಸ್ಕಾರ. ಹೊಸದೆಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳುವು ವಿಚಾರ ದೇಶಾದ್ಯಂತ ಚರ್ಚೆ ಆಗ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಅಯೋಧ್ಯೆ ಟ್ರಸ್ಟ್ನ ಮಹತ್ವದ ಮೀಟಿಂಗ್ ಸಹ ಆಗ್ತಾ ಇದೆ. ಅದಕ್ಕೆ ಹೊಸ ಪದಾಧಿಕಾರಿಗಳ ನೇಮಕ ಕೂಡ ಆಗುವಂಥ ಎಲ್ಲ ಸಂಭವ ಇದೆ. ಈ ಮಧ್ಯದಲ್ಲಿ ಈ ಪ್ರಕರಣಕ್ಕೊಂದು ಹೊಸ ಟ್ವಿಸ್ಟ್ ಬಂದುಬಿಟ್ಟಿದೆ ಸ್ನೇಹಿತರೆ. ಆ ಟ್ವಿಸ್ಟ್ ಏನು ಅಂತಂದರೆ, ಪ್ರಮುಖ ಆರೋಪಿ ಟಿನ್ನು ಯಾದವ್ ಇದ್ದಾನಲ್ಲ, ಈತನ ಹಿನ್ನೆಲೆಯ ವಿಚಾರ, ಈತನಿಗೂ ಸಮಾಜವಾದಿ ಪಕ್ಷಕ್ಕೂ ಇರುವಂಥ ನಂಟಿನ ವಿಚಾರ. ಟಿನ್ನು ಯಾದವ್ ಕೇವಲ ಚಂಪತ್ರಾಯರ ಚಾಲಕ ಆಗಿದ್ದವನು, ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ನಲ್ಲ, ಈಗ ಬಂಧನದಲ್ಲಿದ್ದಾನೆ. ಈತ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೆ ಮುಂಚೆಯೇ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಜೊತೆ ಸಂಪರ್ಕದಲ್ಲಿದ್ದ ಅನ್ನುವಂಥ ಒಂದು ಬಹಳ ರೋಚಕವಾದಂಥ ಒಂದು ವಿಚಾರ ಇವಾಗ ಚರ್ಚೆಗೆ ಬಂದುಬಿಟ್ಟಿದೆ ಸ್ನೇಹಿತರೆ. ಪ್ರಕರಣ ಯಾರಿಗೂ ಗೊತ್ತೇ ಇರಲಿಲ್ಲ. ಆಗಲೇ ಈ ಟಿನ್ನು ಯಾದವ್ ಮುಖಾಂತರ ಇದು ಅಖಿಲೇಶ್ಗೆ ಎಲ್ಲ ಸಂಗತಿಗಳು ಗೊತ್ತಾಗ್ತಾ ಇತ್ತು ಅನ್ನುವಂಥ ಚರ್ಚೆ ಈಗ ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಇದು ಹೇಗಾಗುತ್ತೆ ಸಾಧ್ಯ? ಈ ರೀತಿಯ ವಿಚಾರ ಬರೋದಕ್ಕೆ ಕಾರಣ ಏನು? BJPಯ ವಕ್ತಾರ ಅಜಯ್ ಅಲೋಕ್ ಇವತ್ತು ಒಂದು ಮಹತ್ವದ ವಿಚಾರವನ್ನು ಸುದ್ದಿಗಾರರ ಜೊತೆ ಹಂಚಿಕೊಂಡಿದ್ದಾರೆ. ಅದನ್ನು ಒಂದ್ಸಲ ನೋಡಿಬಿಡಿ. सपा ने जो काम किया है ना, वो धीरे धीरे परतें खुल रही है. टिन्नू यादव के अखिलेश जी से काफी फोन पे बातचीत हुई है, ये भी सुनने में आ रहा है. जब परतें खुलेंगी तब देश को असलियत पता चलेगी, किसके कहने पे चोरी हो रही थी ये भी पता चल जाएगा. बहुत सारी चीजें खुलनी है. साधु संतों का गुस्सा ನೋಡಿದ್ರಲ್ಲ. ಸೊ ಇಲ್ಲಿ ಅಜಯ್ ಅಲೋಕ್ ಒಂದು ಸ್ಫೋಟಕವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನದು? ಟಿನ್ನು ಯಾದವ್ ಮತ್ತು ಅಖಿಲೇಶ್ ಯಾದವ್ ಇಬ್ಬರು ಸಾಕಷ್ಟು ಬಾರಿ ಫೋನ್ನಲ್ಲಿ ಮಾತಾಡಿದ್ದಾರೆ. ಇದು ನಿಜಕ್ಕೂ ಶಾಕಿಂಗ್ ವಿಚಾರ ಸ್ನೇಹಿತರೆ. ಟಿನ್ನು ಯಾದವ್ ಏನು ಕಾರ್ ಚಾಲಕನಾಗಿದ್ದವನು ಕೋಟ್ಯಾಧಿಪತಿಯಾದ, ಈ ಪ್ರಕರಣ ಹೊರಗೆ ಬರೋಕ್ಕಿಂತ ಮುಂಚೆ 96 ಬಾರಿ ಅಖಿಲೇಶ್ ಯಾದವ್ ಅವರ ಜೊತೆ ಫೋನ್ನಲ್ಲಿ ಈತ ಸಂಪರ್ಕ ಸಾಧಿಸಿದ್ದ ಅನ್ನುವಂಥ ವಿಚಾರ ಈಗ ಅಯೋಧ್ಯೆಯಲ್ಲಿ ಚರ್ಚೆ ಆಗ್ತಿದೆ ಅಂತ ಅಜಯ್ ಅಲೋಕ್ ಹೇಳ್ತಾರೆ. 96 ಬಾರಿ. ಈ ಪ್ರಕರಣ ಬರೋದಕ್ಕೆ ಮುಂಚೆಯೇ, 2 ತಿಂಗಳ ಮುಂಚೆಯಿಂದಲೂ ಅಖಿಲೇಶ್ ಯಾದವ್ ಮತ್ತು ಟಿನ್ನು ಯಾದವ್ ಫೋನ್ನಲ್ಲಿ ಮಾತಾಡಿದರು ಅಂದರೆ ಇದು ನಿಜಕ್ಕೂ ಆಘಾತಕಾರಿ ಸನ್ನಿವೇಶ. ಇದು ನಿಜವೋ ಸುಳ್ಳೋ ಗೊತ್ತಿಲ್ಲ, ತನಿಖೆಯಿಂದ ಇದು ಗೊತ್ತಾಗಬೇಕಾಗಿದೆ. ಆದರೆ ಈ ರೀತಿಯ ಚರ್ಚೆ ಈಗ ಆಗ್ತಾ ಇದೆ. 2 ತಿಂಗಳ ಹಿಂದೆ ಆಗಿನಿಂದಲೂ ಅಖಿಲೇಶ್ ಯಾದವ್ ಮತ್ತು ಟಿನ್ನು ಯಾದವ್ ಈ ರೀತಿ ಮಾತಾಡೋದಕ್ಕೆ ಕಾರಣ ಇಬ್ಬರದು ಒಂದೇ ಜಾತಿ. ಮತ್ತು ಈ ಹಿಂದೆ ಟಿನ್ನು ಯಾದವ್ ಸಮಾಜವಾದಿ ಪಕ್ಷಕ್ಕೆ ಕೆಲಸ ಮಾಡ್ತಿದ್ದವನು. ಕಳೆದ ಕೆಲವು ದಿನಗಳಿಂದ ನಾವೇ ಒಂದು ವಿಡಿಯೋ ಮಾಡಿದ್ವಿ ಸ್ನೇಹಿತರೆ. ಯಾವಾಗ ಟಿನ್ನು ಯಾದವನ ಹೆಸರು ಬಂತೋ ಆಗ ಅಖಿಲೇಶ್ ಯಾದವ್ ಸ್ವಲ್ಪ ಹಿಂದ್ಲೇಟ್ ಆಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಅಂತ. ಯಾಕೆಂತಂದರೆ ಇಬ್ಬರದ್ದು ಒಂದೇ ಜಾತಿ ಆಗಿರೋದ್ರಿಂದ ರಾಜಕೀಯವಾಗಿ ಇದು ಯಾವ ರೀತಿ ತಿರ್ಕೊಂಡ್ಬಿಡುತ್ತೋ ಅನ್ನುವಂಥ ಒಂದು ಆತಂಕ ಅಖಿಲೇಶ್ ಯಾದವ್ಗೆ. ಹಾಗಾಗಿ ಅವರು ಸ್ವಲ್ಪ ಮಟ್ಟಿಗೆ ಹಿಂಜರಿಕೆಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಈಗ ಅಜಯ್ ಅಲೋಕ್ ಹೇಳಿರುವಂಥ ಮಾತುಗಳನ್ನು ಕೇಳಿದಾಗ ಇದರ ಹಿಂದೆ ದೊಡ್ಡ ಸಂಚು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಮೂಡದೇ ಇರುತ್ತೆ. ಈ ಸಂಚಿನಲ್ಲಿ ಹಾಗಾದರೆ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ? ಸಮಾಜವಾದಿ ಪಕ್ಷದ ಬೇರೆ ಬೇರೆ ನಾಯಕರು ಭಾಗಿಯಾಗಿದ್ದಾರಾ? ಯಾಕೆಂತಂದರೆ ಅಯೋಧ್ಯೆಯಲ್ಲಿರುವಂಥ ಸಾಧು ಸಂತರು ಮಾತಾಡ್ತಿರೋದು ಇದೇ ವಿಚಾರವನ್ನು. ಅಜಯ್ ಅಲೋಕ್ ಹೇಳೋ ಹಾಗೆ ಆ ಸಾಧು ಸಂತರೆಲ್ಲ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷದ ನಾಯಕರ ಮೇಲೆ ಒಂದು ರೀತಿಯಲ್ಲಿ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಬೆಳವಣಿಗೆ ನಡೆದಿದೆ ಸ್ನೇಹಿತರೆ. ಅದೇನು ಅಂತಂದರೆ, ಅವಿಮುಕ್ತೇಶ್ವರಾನಂದ್ ಜಿ, ನೀವು ಕೇಳಿರಬೇಕು, ಶಂಕರಾಚಾರ್ಯ ಪೀಠದ ಪ್ರಮುಖವಾದಂಥ ಒಬ್ಬರು ಸ್ವಾಮೀಜಿ. ಅವರು ಯೋಗಿ ಆದಿತ್ಯನಾಥ್ ಅವರ ಕಡು ವೈರಿ ಮತ್ತು BJPಯ ವಿರುದ್ಧ ಆವಾಗವಾಗ ಮಾತಾಡ್ತಾನೆ ಇರ್ತಾರೆ. ಅವರು ನಿನ್ನೆ ಮೊನ್ನೆ ಒಂದು ಮಾತನ್ನು ಆಡಿದ್ದಾರೆ. ಏನು ಆಡಿದ್ದಾರೆ ಅಂತಂದರೆ, ಒಂದು ವೇಳೆ ಅಖಿಲೇಶ್ ಯಾದವ್ ಏನಾದ್ರು ಬಿದ್ದುಬಿಟ್ರೆ ಎತ್ತೋದಕ್ಕೆ ನಾವು ಹೋಗಲೇಬೇಕು, ನಾವು ಹೋಗ್ತೀವಿ, ಅವರನ್ನು ಎತ್ತುತ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದ್ರ ಬಗ್ಗೆನೂ ನಾನು ಡೀಟೇಲಾಗಿ ಮಾತಾಡ್ತೀನಿ. ಅದಕ್ಕೆ ಮುಂಚೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಜಿ ಏನು ಹೇಳಿದ್ದಾರೆ ಅದನ್ನು ನೋಡಿ. अखिलेश यादव अगर गिर पड़े तो हम दौड़ के उठा देंगे. अखिलेश यादव
अगर कोई पुकार लगाएं व्यक्तिगत रूप से, हम दौड़ के पूरी कर देंगे अगर हमारे वश में होगा। क्यों? क्योंकि उन्होंने एक सद्गुण दिखाया है। जिस समय बटुकों के ऊपर प्रहार किया गया, जिस समय सनातन प्रतीकों के ऊपर मुगलिया फेल हो जाएं, ऐसा प्रहार किया गया प्रयाग के माघ मेला के मौनी अमावस्या के दिन, उस समय वही नेता था हिंदुओं के साथ अपने आप को खड़ा करने में समर्थ हो सका, दूसरा कोई नहीं हो सका। ನೋಡಿ, ಕೇಳಿದ್ರಲ್ಲ, ಇಲ್ಲಿ ಅವಿಮುಕ್ತೇಶ್ವರಾನಂದಜಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ಅಖಿಲೇಶ್ ಯಾದವ್ ಏನಾದರೂ ಬಿದ್ದರೆ, ಅಂದರೆ ಅವರ ಪ್ರಕಾರ ಅವರಿಗೆ ಏನಾದರೂ ಹಿನ್ನಡೆ ಆದರೆ, ಅವರ ರಾಜಕೀಯ ಜೀವನದಲ್ಲಿ ಏನಾದರೂ ಏರುಪೇರಾದರೆ, ಅವರ ವ್ಯಕ್ತಿಗತ ವಿಚಾರದಲ್ಲಿ ಏನಾದರೂ ಕಳಂಕ ಬಂದರೆ, ನಾವಿದ್ದೇವೆ ಅವರನ್ನು ಮೇಲೆತ್ತೋದಕ್ಕೆ, ನಾವು ಅವರ ಪರವಾಗಿ ನಿಲ್ತೇವೆ. ಅಖಿಲೇಶ್ ಯಾದವ್ರವರು ಯಾವುದೇ ರೀತಿಯಲ್ಲಿ ಸಹಾಯಕ್ಕಾಗಿ ನಮ್ಮನ್ನು ಕರೆದರೆ ನಾವು ಓಡಿ ಹೋಗಿ ಸಹಾಯ ಮಾಡ್ತೇವೆ, ನಮ್ಮ ಕೈಲಿ ಎಷ್ಟು ಸಾಧ್ಯ ಇರೋಷ್ಟು ಸಹಾಯ ಮಾಡ್ತೀವಿ ಅಂತ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಶಂಕರಾಚಾರ್ಯ ಈಗ ಈ ರೀತಿಯ ಮಾತನಾಡೋದಕ್ಕೆ ಕಾರಣ ಏನು? ಅವ್ರಿಗೇನಾದರೂ ಸಂದೇಹ ಮೂಡಿದೆಯಾ? ರಾಮ ಮಂದಿರ ವಿಚಾರದಲ್ಲಿ ಟಿನ್ನು ಯಾದವ್ ಮತ್ತು ಅಖಿಲೇಶ್ ಯಾದವ್ ನಡುವೆ ಇರುವಂತಹ ಏನಾದರೂ ಸಂಬಂಧಗಳ ಬಗ್ಗೆ ಅವ್ರಿಗೇನಾದರೂ ಗೊತ್ತಿದೆಯಾ? ಈ ಫೋನ್ ಸಂಭಾಷಣೆಗಳು 96 ಬಾರಿ ಕಾಲ್ ಮಾಡಿದ್ದು, ಆ ಕಾಲ್ ರೆಕಾರ್ಡ್ಗಳು, ಇದ್ರ ಬಗ್ಗೆ ಅವ್ರಿಗೇನಾದರೂ ಒಳಸುಳಿವು ಏನಾದರೂ ಸಿಕ್ಕಿದೆಯಾ? ಗೊತ್ತಿಲ್ಲ. ಆದರೆ ಅಖಿಲೇಶ್ ಯಾದವ್ ಟಿನ್ನು ಯಾದವ್ ಬಂಧನದ ನಂತರ ರಾಮ ಮಂದಿರದ ಹುಂಡಿಯ ವಿಚಾರದಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಪಡ್ತಾ ಇರೋದಂತೂ ಸತ್ಯ, ಅದು ಜಗತ್ತಿಗೆ ಕಾಣ್ತಾ ಇದೆ. ಹಾಗಾಗಿ ಅಜಯ್ ಅಲೋಕ್ ಆಡಿರುವಂಥ ಮಾತುಗೂ ಅವಿಮುಕ್ತೇಶ್ವರಾನಂದಜಿ ಆಡಿರುವಂಥ ಮಾತುಗೂ ಎಲ್ಲೋ ಒಂದು ಕಡೆ ತಾಳೆ ಆಗ್ತಾ ಇದೆ. ಯಾವುದು ನಿಜ ಯಾವುದು ಸತ್ಯ ಗೊತ್ತಿಲ್ಲ. ಆದರೆ ಈ ರೀತಿಯ ಚರ್ಚೆಗಳಂತೂ ಆಗ್ತಾ ಇದೆ. ರಾಮ ಮಂದಿರ ಹುಂಡಿ ಕಳ್ಳತನದ ವಿಚಾರದಲ್ಲಿ ಸಮಾಜವಾದಿ ಪಕ್ಷದ ನಾಯಕರ ಸಂಚು ಇದೆಯಾ ಅನ್ನುವಂತಹ ಒಂದು ಹೊಸ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ.